रक्षति कौमारे भर्ता रक्षति यौवने पुत्रश्च स्थविरे भावे न स्त्री ಸ್ವಾತಂತ್ರ್ಯಮರ್ಹತಿ. ಶ್ರೀ ಗುರುಭ್ಯೋ ನಮಃ. ಮೇಲೆ ಹೇಳಿರುವ ಶ್ಲೋಕದ ಅರ್ಥ ಹೀಗಿದೆ: ಪಿತಾ ರಕ್ಷತಿ ಕೌಮಾರೆ. ಯಾವಾಗ ಸ್ತ್ರೀಯರು ಬಾಲ್ಯದಲ್ಲಿರುವಾಗ ನಮ್ಮ ತಂದೆ ನಮ್ಮನ್ನ ರಕ್ಷಿಸ್ತಾರೆ. ಭರ್ತ ರಕ್ಷತಿ ಯೌವನೆ. ಯೌವನದಲ್ಲಿ ಸ್ತ್ರೀಯರಿರುವಾಗ ಗಂಡ ನಮ್ಮನ್ನ ರಕ್ಷಿಸ್ತಾನೆ. ಪುತ್ರಶ್ಚ ಸ್ಥವಿರೇ ಭಾವೆ. ಪುತ್ರ ನಮ್ಮ ವೃದ್ಧಾಪ್ಯದಲ್ಲಿ ಸ್ತ್ರೀಯರನ್ನ ರಕ್ಷಿಸ್ತಾನೆ. ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಹೀಗೆ ಎಲ್ಲರಿಂದಲೂ ರಕ್ಷಿಸಲ್ಪಡುವ ಸ್ತ್ರೀಯರಿಗೆ ಸ್ವಾತಂತ್ರ್ಯವೇ ಇಲ್ಲ ಎಂದು ಮನುಸ್ಮೃತಿ ಗ್ರಂಥದಲ್ಲಿ ಹೇಳಿದ್ದಾರೆ. ಆದರೆ ಸಾಧನೆಗೆ ಸ್ವಾತಂತ್ರ್ಯವಿಲ್ಲ ಎಂದು ಯಾವ ಗ್ರಂಥದಲ್ಲೂ ಹೇಳಿಲ್ಲ. ಈಗ ಕಿರಣ್ ಬೇಡಿ ಮತ್ತು ಅವರ ಸಾಧನೆ ಜೀವನವನ್ನು ತಿಳಿದುಕೊಳ್ಳೋಣ. ಈಗ ಅವರು ಪಾಕಿಸ್ತಾನದಲ್ಲಿರುವ ಪೇಶಾದವರು. ಆಗ ಅವರು ಮುತ್ತಾತ ಕಾಲದಲ್ಲಿ ಅಮೃತಸರಕ್ಕೆ ವಲಸೆ ಬರ್ತಾರೆ. ಅವರ ಮುತ್ತಾತ ದಾನ ಧರ್ಮಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ. ಒಂದು ಸುಭಾಷಿತ ಇದೆ: ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಭೂಷಣೈಃ ಕಿಂ ಪ್ರಯೋಜನಂ. ಹೀಗೆ ಅವರ ಮುತ್ತಾತ ದಾನ ಧರ್ಮಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ ಮತ್ತು ಅವರು ಪುಣ್ಯಕ್ಷೇತ್ರಗಳಾದ ಹರಿದ್ವಾರ, ಕಾಶಿ, ಅಮೃತಸರ ಅಲ್ಲಿ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಧರ್ಮಶಾಲೆಗಳನ್ನ ಕಟ್ಟಿಸ್ತಾರೆ. ಅವರ ಮಗನಾದ ಪ್ರಕಾಶ್ ಲಾಲ್ ಮತ್ತು ಪ್ರೇಮಲತಾ ಅವರ ಎರಡನೇ ಮಗಳ ಕಿರಣ್ ಬೇಡಿ. ಅವರು ಹುಟ್ಟಿದ್ದು 1949ನೇ ಇಸವಿ ಜೂನ್ 9ನೇ ತಾರೀಕು ಅಮೃತಸರದಲ್ಲಿ ಹುಟ್ಟುತ್ತಾರೆ. ಅವರ ಅಕ್ಷರಾಭ್ಯಾಸ ಶುರುವಾಗಿದ್ದು ಹಾರ್ಟ್ ಕಾನ್ವೆಂಟ್ನಲ್ಲಿ. ಮನೆಯಿಂದ ಶಾಲೆಗೆ ಸುಮಾರು 16 ಕಿಲೋಮೀಟರ್ ದೂರ ಇರುತ್ತೆ. ಆಗೆಲ್ಲ ಬಸ್ ವ್ಯವಸ್ಥೆ ಅಷ್ಟಿರಲಿಲ್ಲ, ಸ್ವಲ್ಪ ಬಸ್ ಇರ್ತಿತ್ತು. ಆಗ ಅವರು ಬೇಗನೆ ಎದ್ದು ಬಸ್ಸನ್ನ ಹಿಡಿಬೇಕಾಗಿರುತ್ತೆ. ಆಗ ಬಸ್ ಚಾರ್ಜ್ ಕೇವಲ 7 ಪೈಸೆ ಆಗಿರುತ್ತೆ. ಅವರ ಅಪ್ಪ ಅಮ್ಮ 7 ಪೈಸೆನ ಕೊಡ್ತಾರೆ. ಆದರೆ ಕಿರಣ್ ಬೇಡಿ ಅವರಿಗೆ ಒಂದು ಗುಣ ಇರುತ್ತೆ. ಅಪ್ಪ ಅಮ್ಮನ ದುಡ್ಡನ್ನು ಹೇಗಾರು ಉಳಿಸ್ಬೇಕು ಅಂತ ಅವ್ರಿಗೆ ಒಂದು ಗುಣ ಇರುತ್ತೆ. ಅವರು 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಂತರ ಅವರ ಶ್ರೀಮಂತರ ಸ್ನೇಹಿತರು ಇರ್ತಾರೆ, ಅವ್ರ ಜೊತೆ ಟಾಂಗಾದಲ್ಲಿ ಹೋಗ್ತಿರ್ತಾರೆ. ಹೀಗೆ ಕಿರಣ್ ಬೇಡಿ ಮತ್ತು ಅವರ ಸ್ನೇಹಿತರು ಸಹೋದರಿಯರು 7 ಪೈಸೆಯನ್ನ ಉಳಿಸ್ತಿರ್ತಾರೆ. ತಿಂಗಳ ಕೊನೆಯಲ್ಲಿ ಅವರ ಅಮ್ಮನ ಕೈಯಲ್ಲಿ ಅವರು ಉಳಿಸಿದ ದುಡ್ಡನ್ನ ಇಡ್ತಿರ್ತಾರೆ. ಹಾಗಂತ ಅವರಿಗೆ ಬಡತನ ಇಲ್ಲ ಅಂತೇನಿಲ್ಲ. ಇದು ಅವರ ಮುತ್ತಾತನ ಗುಣದಿಂದ ಬಂದಿರೋದು. ಅವ್ರಿಗೆ ಟೆನ್ನಿಸ್ ಆಟ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವ್ರಿಗೂ ಟೆನ್ನಿಸ್ ಆಟ ಶಾಲೆಯಲ್ಲ ಬೇಷ್ ಅಂತೆಲ್ಲ ಅನಿಸ್ಕೋತಾರೆ. 1966ರಲ್ಲಿ ಇವರು ಜೂನಿಯರ್ ಟೆನ್ನಿಸ್ ಆಟಗಾರ್ತಿ ಅಂತ ಅನಿಸ್ಕೋತಾರೆ. ಇದಾದ 6 ವರ್ಷದ ಬಳಿಕ ಅಂದ್ರೆ 1972ರಲ್ಲಿ ಇವರು ಏಷ್ಯಾ ಖಂಡದ ಪ್ರಮುಖ ಆಟಗಾರ್ತಿ ಅನಿಸ್ಕೋತಾರೆ. ಇದಾದ 2 ವರ್ಷ ಅಂದ್ರೆ 1974ರಲ್ಲಿ ಇವರು ಜೂನಿಯರ್ ಟೆನ್ನಿಸ್ ಆಟಗಾರ್ತಿ ಅಂತ ಅನಿಸ್ಕೋತಾರೆ. ಇವರಿಗೆ ತುಂಬಾ ಆಸಕ್ತಿ ಉಳ್ಳಂತಹ ವಿಷಯ ಅಂದ್ರೆ ಗಣಿತ ಮತ್ತೆ ವಿಜ್ಞಾನ ಆಗಿರುತ್ತೆ. ಅವರು ಶಾಲೆಯಲ್ಲಿ ನಾನು ಗಣಿತ ಮತ್ತೆ ವಿಜ್ಞಾನ ತಗೋಬೇಕು ಅನ್ಕೊಂಡಿದ್ದೀನಿ ಅಂದಾಗ ಅವರ ಮುಖ್ಯೋಪಾಧ್ಯಾಯರು ಹೀಗೆ ಹೇಳ್ತಾರೆ: ನೀನು ಮುಂದೆ ಬೇರೆಯವರ ಮನೆ ಸೊಸೆಯಾಗಿ ಹೋಗ್ಬೇಕು, ನೀನು ಮನೆ ವ್ಯವಹಾರನ ಚೆನ್ನಾಗಿ ತಿಳ್ಕೋಬೇಕು, ಅಡಿಗೆ ಮಾಡೋದನ್ನ ಕಲ್ತ್ಕೋಬೇಕು, ಆದ್ರಿಂದ ನೀನು ಗೃಹ ವಿಜ್ಞಾನ ತಗೋ ಅಂತ ಹೇಳ್ತಾರೆ. ಆದರೆ ಕಿರಣ್ ಬೇಡಿ ಅವರು ಇದಕ್ಕೆ ಒಪ್ಪೋದಿಲ್ಲ. ನಾನು ಈ ಶಾಲೆನ ಬಿಟ್ಟು ಬೇರೆ ಶಾಲೆಗೆ ವರ್ಗಾವಣೆ ಆಗ್ತೀನಿ ಅಂತ ಅವರು ನಿರ್ಧಾರವನ್ನ ತಗೋತಾರೆ. ಇದೇ ಅವರ ಮೊಟ್ಟ ಮೊದಲ ನಿರ್ಧಾರ ಆಗಿರುತ್ತೆ. ಅವರು ಹೀಗೆ ಶಾಲೆಯನ್ನ ಹುಡುಕ್ಬೇಕಾದ್ರೆ ಒಂದು ಶಾಲೆ ಸಿಗುತ್ತೆ. ಅಲ್ಲಿ ಅವರು ಸೇರ್ಕೋತಾರೆ. 8ನೇ ತರಗತಿಯಿಂದ ಅವರು 10ನೇ ತರಗತಿಗೆ ಹೋಗ್ತಾರೆ. 9ನೇ ತರಗತಿ ಓದಲ್ಲ. ಅವರು ಹೀಗೆ ಓದಿನಲ್ಲೂ ತುಂಬಾ ಆಸಕ್ತಿಯನ್ನ ಹೊಂದಿರ್ತಾರೆ. ಹೀಗೆ ಅವರು ಟೆನ್ನಿಸ್ ಆಟವನ್ನ ಒಂದ್ ದಿವಸ ಚಾಂಪಿಯನ್ಶಿಪ್ ಎಲ್ಲ ಹೋಗಿರ್ತಾರೆ. ಆಗೆಲ್ಲ ಗಂಡು ಹೆಣ್ಣು ಮಧ್ಯೆ ತಾರತಮ್ಯ ಆಗ್ತಿರುತ್ತೆ. ಒಂದ್ ದಿವಸ ಹೀಗೆ ಅವರು ಟೆನ್ನಿಸ್ ಚಾಂಪಿಯನ್ಶಿಪ್ ನಲ್ಲಿ ಸ್ಪರ್ಧೆಗೆ ಭಾಗವಹಿಸ್ತಾ ಇರ್ತಾರೆ. ಗಂಡು ಮಕ್ಕಳಿಗೆ ಸೆಂಟರ್ ಕೋರ್ಟ್ ಅನ್ನ ಕೊಟ್ಟಿರ್ತಾರೆ, ಹೆಣ್ಣು ಮಕ್ಕಳಿಗೆ ಅದೆಲ್ಲ ಕೊನೆ ಮೂಲೆಯಲ್ಲಿರುವ ಕೋರ್ಟ್ ಅನ್ನ ಕೊಡ್ತಿರ್ತಾರೆ. ಇದರಿಂದ ಸಿಟ್ಟಿಗೆದ್ದ ಕಿರಣ್ ಬೇಡಿ ಮತ್ತೆ ಅವರ ಸ್ನೇಹಿತರು ಪ್ರತಿಭಟನೆಗೆ ಒಳಗಾಗ್ತಾರೆ. ನಮಗೆ ಸೆಂಟರ್ ಕೋರ್ಟ್ ಬೇಕು ಅಂತ. ಆ
ಆದರೆ ತೀರ್ಪುಗಾರರು ಎಷ್ಟೊತ್ತು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಸುಮಾರು 2 ಗಂಟೆ ಕಾಲ ಅವರು ಹೀಗೆ ಪ್ರತಿಭಟನೆ ಮಾಡ್ತಾರೆ. ಆಮೇಲೆ ತೀರ್ಪುಗಾರರು ಹೆಣ್ಣು ಮಕ್ಕಳಿಗೆ ಸೆಂಟರ್ ಕೋರ್ಟ್ ಅನ್ನು ಕೊಡ್ತಾರೆ. ಹೀಗೆ ಅವರು ಎಷ್ಟು ಧೈರ್ಯ ಇರೋದನ್ನ ಅಂತ ನಾವು ನೋಡ್ಬೋದು. ಅವರು ಮುಂದೆ ಪೊಲೀಸ್ ಆಗಿ ಕೆಲಸ ಮಾಡ್ತಾರೆ. ಹೀಗೆ ಅವರು ದೆಹಲಿಯಲ್ಲಿ ಪೊಲೀಸ್ ಕೆಲಸ ಮಾಡ್ತಿರ್ತಾರೆ. ಅವರ ಮಗಳು 7 ವರ್ಷದ ಸೈನಾ, ಇವಳಿಗೆ ಮೂತ್ರಪಿಂಡದ ಸೋಂಕಿನಿಂದ ಅವಳು ಬಳಲ್ತಿರ್ತಾಳೆ. ಆದ್ರಿಂದ ಅವರು ನಾನಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯಿಂದ ಅವಳು ಹಾಸಿಗೆಯನ್ನ ಹಿಡಿದಿರ್ತಾರೆ ಸೈನಾ. ಆದ್ರಿಂದ ಅಲ್ಲಿ ಯಾವುದು ಬಗೆಹರಿಲಿಲ್ಲ ಅಂತ ಅವರು ಗೋವಾಗೆ ಬರ್ತಾರೆ. ಎಷ್ಟೇ ಅಲ್ಲಿ ಅಧಿಕಾರಿಗಳನ್ನ ಕೇಳಿದಾಗ ಅವರು ಕೊಡೋದಿಲ್ಲ ರಜೆನ. ಆದ್ರೂ ಇವರು ಗೋವಾಗೆ ವರ್ಗಾವಣೆ ಆಗ್ತಾರೆ. ಗೋವಾದಲ್ಲಿ ಆಗೆಲ್ಲ ಎಲ್ಲೆಲ್ಲೋ ಬೇಕಿದ್ರೆ ಕಾರನ್ನ ನಿಲ್ಲಿಸ್ಕೊತಿದ್ರು. ಫುಟ್ಪಾತ್ ಫುಲ್ ಅಂದ್ರೆ ಪೂರ್ಣ ಕಾರ್ಗಳೇ ನಿಂತಿರ್ತಿತ್ತು. ಅದನ್ನ ಒಂದು ನೀವೆಲ್ಲ ಇಲ್ಲಿ ನಿಲ್ಲಿಸಬಾರ್ದು, ಅಲ್ಲಿ ನಿಲ್ಲಿಸ್ಬೇಕು ಎಂದು ಗೋವಾಗೆ ಒಂದು ಶಿಸ್ತನ್ನ ತರ್ತಾರೆ. ಗೋವಾ ಆಗೆಲ್ಲ ನೋಡ್ತಿದ್ರೆ ಏನಪ್ಪ ಇದು ಗೋವಾನ ಅಂತ ಅನ್ಸ್ತಿತ್ತು. ಅವರು ಬಂದಾದ್ಮೇಲೆ ಶಿಸ್ತನ್ನ, ಗೋವಾ ಅಂದ್ರೆ ಇದು ಶಿಸ್ತು ಕಿರಣ್ ಬೇಡಿ ಅವರಿಂದನೇ ಬಂದಿದ್ದು ಅಂತ ಈಗೆಲ್ಲರೂ ಮಾತಾಡ್ಕೋತಾರೆ. ಮುಂದೆ ಅವರು ಕೈಗಾರಿಕಾ ರಂಗದಲ್ಲಿ ಕೆಲಸ ಮಾಡ್ತಾರೆ. ಕೈಗಾರಿಕಾ ರಂಗ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಿರಣ್ ಬೇಡಿ ಅವರು ಕಾಲಿಡ ತಕ್ಷಣ ಕೈಗಾರಿಕಾ ರಂಗನೂ ಅಂತ ಒಂದಿದೆ ಅಂತ ಅವರು ಜನರೆಲ್ಲ ಗೊತ್ತಾಗುತ್ತೆ. ನಂತರ ಅವರು ಸಹೋದ್ಯೋಗಿಗಳಿಗೆ ಸಹಾಯ ಹಸ್ತ ಮಾಡ್ತಾರೆ. ಅಂದ್ರೆ ಅವರು ಈಗ ದೆಹಲಿಲಿ ತುಂಬಾ ಕೆಟ್ಟ ಕೆಟ್ಟ ವಿಚಾರಗಳೆಲ್ಲ ಹಂತಿರುತ್ತೆ. ಆಗ ಅವರು ಕಿರಣ್ ಬೇಡಿ ಅವರು ಗೋವಾದಿಂದ ದೆಹಲಿ ಪೊಲೀಸ್ ಕಚೇರಿಗೆ ವರ್ಗಾವಣೆ ಆಗ್ತಾರೆ. ಅಲ್ಲಿ ಅವರನ್ನ ಸ್ವಾಗತಿಸಿದ್ದು ಕಡತಗಳ ರಾಶಿ. ಅಲ್ಲಿ ಎಷ್ಟೇ ಗುಡ್ಡಗಳು ಬಿದ್ದರೂ ಯಾರೂ ಪೊಲೀಸ್ ಅದನ್ನ ಎತ್ತು ಅಥವಾ ಅದನ್ನ ಸರಿಪಡಿಸುವ ಕಾರ್ಯಕ್ಕೆ ಯಾರೂ ಇಳಿತಿರಲ್ಲ. ಅವರನ್ನ ಸ್ವಾಗತಿಸಿದ್ದು ಧೂಳಿನ ರಾಶಿ. ಅವರು ಬಂದಾದ್ಮೇಲೆ ಅದನ್ನೆಲ್ಲ ತೆಗೆಸಿ ಸರಿಯಾಗಿ ಮಾಡಿಸಿ, ಆಗೆಲ್ಲ ಪೊಲೀಸರಿಗೆ ಒಂದು ಮುಖ್ಯವಾದ ಸ್ಥಳ ಅಂತ ಇರಲಿಲ್ಲ. ಅದನ್ನ ಪೊಲೀಸರಿಗೆ ಸ್ಥಳವನ್ನ ಕೊಟ್ಟು ಅವರು ಪೊಲೀಸರಿಗೆ ಕೆಲಸ ಮಾಡುವ ಉತ್ಸಾಹವನ್ನ ತರ್ತಾರೆ. ಆಗೆಲ್ಲ ಚಾಲಕರಿಗೆ ಬಡ್ತಿ ಇರಲ್ಲ. ಆಗ ಅವರೆಲ್ಲ ಕೇಳ್ಕೊತಾರೆ ನಮಗೂ ಬಡ್ತಿ ಬೇಕು ಅಂತ. ಆಗ ಪ್ರಧಾನಮಂತ್ರಿಗೆ ಪತ್ರವನ್ನು ಬರೆದು ಚಾಲಕರಿಗೂ 3 ಹಂತದಲ್ಲಿ ಬಡ್ತಿ ಬೇಕು ಅಂತ ಪ್ರತಿಭಟಿಸ್ತಾರೆ. ಆದ್ದರಿಂದ ಅವರಿಗೂ ಬಡ್ತಿ ಸಿಗುತ್ತೆ, ಅವರ ಜೀವನವೂ ಸುಖವಾಗಿರುತ್ತೆ. ಮುಂದೆ ಅವರು ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಪರಾಧಿಗಳ ಪಟ್ಟಿಯನ್ನ ನೋಡ್ತಾರೆ. ಅಲ್ಲಿ ಒಂದು ಗ್ರಾಮದಲ್ಲಿ ತುಂಬಾ ಅಪರಾಧಿಗಳು ಕಾಣಿಸ್ತಾರೆ. ಅಲ್ಲಿ ಹೆಣ್ಣು ಮಕ್ಕಳೇ ತುಂಬಾ ಅಪರಾಧವನ್ನ ಮಾಡಿರ್ತಾರೆ. ಯಾಕಂದ್ರೆ ಅವರಿಗೆ ಬಡತನ, ತುಂಬಾ ಬಡತನ, ಕೆಲಸ ಏನು ಇರಲ್ಲ. ಆದ್ರಿಂದ ಅವರು ಕಳ್ಳತನವನ್ನ ಮಾಡ್ತಿರ್ತಾರೆ. ತುಂಬಾ ಬಡತನ ಇರುತ್ತೆ. ಅಲ್ಲಿ ಆ ಗ್ರಾಮಕ್ಕೆ ಹೋಗಿ ಅವರು ನಿಯಮವನ್ನ ಹಾಕ್ತಾರೆ. ಇನ್ಮೇಲೆ ಯಾರು ಯಾವ ಕಳ್ಳತನವನ್ನು ಮಾಡಬಾರ್ದು ಅಂತ ನಿಯಮವನ್ನ ಹಾಕ್ತಾರೆ. ಆದ್ರಿಂದ ಭಯಭೀತರಾದ ಜನರು ಕಳ್ಳತನವನ್ನ ಮಾಡಲ್ಲ. ಆಗ ಅವರು ಕಿರಣ್ ಬೇಡಿ ಅವರ ಹತ್ತಿರ ಮತ್ತೆ ಬರ್ತಾರೆ. ನಮಗೆ ಈ ತರ ಕಡುಬಡತನವಿದೆ, ನಮಗೆ ಕಳ್ಳತನ ಮಾಡೋದ್ರಿಂದ ಅದೊಂದೇ ಲಾಭ ಆಗ್ತಿತ್ತು. ಈಗ ನೀವು ಅದನ್ನೂ ಬೇಡ ಅಂದಿದ್ದೀರ, ನಮ್ಗೆ ಏನು ಗುರಿ ಅಂತ ಕೇಳ್ತಾರೆ ಕಿರಣ್ ಬೇಡಿ ಅವರ ಹತ್ರ. ಆಗ ಕಿರಣ್ ಬೇಡಿ ಹೆಂಗಸರಿಗೆ ಕೆಲಸವನ್ನ ಕೊಡಿಸ್ತಾರೆ. ಟೈಲರಿಂಗ್ ಮಿಷಿನ್ ಹೊಲಿಯುವ ಕೆಲಸವನ್ನ ಕಲಿಸ್ತಾರೆ. ಹೀಗೆ ಅವರು ವಿವಿಧ ಕಾರ್ಯಗಳಲ್ಲಿ ಜನರನ್ನ ತೊಡಗಿಸ್ತಾರೆ. ಅವರು ನಮ್ಮ ಜೀವನ ಕಿರಣ್ ಬೇಡಿ ಅವರಿಂದನೇ ಸಾರ್ಥಕ ಆಗಿತ್ತು ಅಂತೆಲ್ಲ ಅಂತಾರೆ. ನೆಕ್ಸ್ಟ್ ಮುಂದೆ ಅವರು ತಿಹಾರ್ ಜೈಲ್ ಅಂದ್ರೆ ಏಷ್ಯಾ ಖಂಡದಲ್ಲೇ ದೊಡ್ಡ ಕಾರಾಗೃಹ. ಅಲ್ಲಿ ಮೊದಲು ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರನನ್ನ ಇಟ್ಟಿರ್ತಾರೆ. ತಿಹಾರ್ ಜೈಲ್ ಅಂದ್ರೆ ದೊಡ್ಡ ಕಾರಾಗೃಹ ಆಗಿರುತ್ತೆ. ಅಲ್ಲಿಗೆ ಕಿರಣ್ ಬೇಡಿ ಅವರನ್ನ ವರ್ಗಾವಣೆ ಮಾಡ್ತಾರೆ. ಅವರು ಅಲ್ಲಿ ನೋಡಿದಾಗ ಅಲ್ಲಿ ಬಾಲಾಪರಾಧಿಗಳೇ ತುಂಬಾ ಜನ ಇದ್ರು. 1000ಕ್ಕಿಂತ ಹೆಚ್ಚು ಬಾಲಾಪರಾಧಿಗಳು ಇರ್ತಾರೆ. ಈ ಚಿಕ್ಕ ವಯಸ್ಸಲ್ಲೇ ಇವರು ಕಳ್ಳ, ಸುಲಿಗೆ, ಕೊಲೆ ಈ ತರ ಮಾಡ್ತಾರಲ್ಲ ಅಂತ ತುಂಬಾ ಬೇಸರ ಮಾಡ್ಕೋತಾರೆ. ಆದ್ರಿಂದ ಅವರಿಗೆ ಜೈಲಿನಲ್ಲೇ ಶಿಕ್ಷಣವನ್ನ ಕೊಡಿಸ್ತಾರೆ. ಶಿಕ್ಷಕರನ್ನ ಕರೆಸಿ ಅವರಿಗೆ ಯಾವ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಜೈಲಿನಲ್ಲೇ ಅವರು ವಿದ್ಯಾಭ್ಯಾಸವನ್ನ ಕಲಿತಾರೆ. ನಂತರ ಅವರು ಮುಂದೆ
ಹೋದಂಗೆ ಹೋದಂತೆ ವಿದ್ಯಾಭ್ಯಾಸವನ್ನ ಕಲಿತಾರೆ. ನಂತರ ವೃದ್ಧರು ಬೇಕರಿ ಉತ್ಪನ್ನಗಳೆಲ್ಲ ತಯಾರು ಮಾಡ್ತಾರೆ, ಜೈಲಿನಲ್ಲೇ ತಯಾರು ಮಾಡ್ತಾರೆ. ಜೈಲಿನ ಪಕ್ಕವೇ ಒಂದು ಅಂಗಡಿ ಆಗುತ್ತದೆ, ತಿಹಾರ್ ಪ್ರಾಡಕ್ಟ್ಸ್ ಅಂತ. ಅಲ್ಲಿ ಯಾರು ಅಪರಾಧಿಗಳು ತಯಾರಿಸಿದ ಬೇಕರಿ ಉತ್ಪನ್ನಗಳನ್ನ ಅಲ್ಲಿ ಮಾರಾಟ ಮಾಡುತ್ತೆ. ಇದು ತಿಹಾರ್ ಜೈಲಿಗೆ ಕಾಲಿಟ್ಟ ಕಿರಣ್ ಬೇಡಿ ಅವರಿಂದಾನೆ ಈ ಒಂದು ಕಾರ್ಯ ಆಗಿದ್ದು ಅಂತ ಪುಸ್ತಕದಲ್ಲಿ ಇದೆ. ಮುಂದೆ ಅವರು ಲೆಫ್ಟಿನೆಂಟ್ ಗವರ್ನರ ವಿಶೇಷ ಕಾರ್ಯದರ್ಶಿಯಾಗಿ ಇವರು ಕೆಲಸ ಮಾಡ್ತಾರೆ. ವಿಶ್ವಸಂಸ್ಥಾ ಶಾಂತಿ ಪಾಲನಾ ಪಡೆಯಲ್ಲಿ ಇವರು ಕೂಡ ಕೆಲಸ ಮಾಡ್ತಾರೆ. ಇವರ ಹೆಗ್ಗಳಿಕೆ ಇನ್ನೊಂದೇನೆಂದ್ರೆ, ಗಣರಾಜ್ಯೋತ್ಸವದಲ್ಲಿ ನಾವು ನೋಡಬಹುದು ದೆಹಲಿಯಲ್ಲಿ ಪಥಸಂಚಲನವನ್ನ ಮಾಡ್ತಿರ್ತಾರೆ. ಅವರು ಪಥಸಂಚಲನವನ್ನು ನಡೆಸುವ ಒಂದು ಮುಖ್ಯ ಹುದ್ದೆಗೆ ಸೇರ್ಕೋತಾರೆ. ನಾನು ನಡೆಸ್ತೀನಿ, ಅವರು ತೀರ್ಪುಗಾರರು ನಿನ್ ಕೈಲಿ ಆಗಲ್ಲ, ಇದು ಗಂಡಸರಿಗೆ ಮಾತ್ರ ಅಂದಾಗ ಇವರು ನಾನೇ ಮಾಡ್ತೀನಿ ಅಂತ ಹಠ ಹಿಡಿತಾರೆ. ಆದ್ರಿಂದ ಇವರು ತುಂಬಾ ಚೆನ್ನಾಗಿ ಆ ತಂಡವನ್ನ ಮುನ್ನಡೆಸ್ತಾರೆ. ಇವರ ಹೆಗ್ಗಳಿಕೆ ತುಂಬಾ ದೊಡ್ಡದ್ದು. ಒಂದು ಸುಭಾಷಿತ ಇದೆ. ಐಶ್ವರ್ಯಸ್ಯ ವಿಭೂಷಣಂ ಸುಜನತಾ ಶೌರ್ಯಸ್ಯ ವಾಕ್ ಸಂಯಮೋ ಜ್ಞಾನಸ್ಯೋಶಮ ಶ್ರುತಸ್ಯ ವಿನಯೋ ವಿತ್ತಸ್ಯ ಪಾತ್ರೇ ವ್ಯಯಃ ಅಕ್ರೋಧಸ್ತಪಸಃ ಕ್ಷಮಾ ಪ್ರಭವಿತು ಧರ್ಮಸ್ಯ ನಿರ್ವ್ಯಾಜತ ಸರ್ವೇಷಾಮಪಿ ಸರ್ವಕಾರಣಮಿದಂ ಶೀಲಂ ಪರಂ ಭೂಷಣಂ. ಅವರು ಧೈರ್ಯದಿಂದ ಯಾವುದೇ ಅಡೆತಡೆಗಳು ಬಂದರೂ ಅವರು ಮುನ್ನಡೆತಾರೆ, ಅವರ ಗುರಿಯನ್ನ ಅವರು ತಲುಪುತ್ತಾರೆ. ಹಾಗೆ ನಾವು ಕೂಡ ಕಿರಣ್ ಬೇಡಿ ಅವರ ತರ ಸಾಧನೆಯನ್ನ ಮಾಡೋಣ ಎಂದು ಹೇಳುತ್ತಾ ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ.